ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ಎಲ್ಲ ನನ್ನ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಾವಿಂದು ಸೀತಾಯಣ ಸ್ವಾಧ್ಯಾಯದ 22ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಇನ್ನೇನು ಸೀತೆಯ ಕಾರ್ಯ ಪೂರ್ಣಗೊಳ್ತಾ ಇದೆ. ಅವಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸುವ ಒಂದು ಭರದಲ್ಲಿ ಇದ್ದಾಳೆ. ಸೀತಾಯಣದ ಅದ್ಭುತ ಪ್ರಯಾಣದಲ್ಲಿ ನಾವೆಷ್ಟೆಷ್ಟೋ ಸಂಗತಿಗಳನ್ನ ನೋಡ್ಕೊಂಡು ಬಂದಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಅವಳ ಅದೃಶ್ಯ ಕಾರ್ಯಗಳನ್ನ ಕುರಿತು ನೋಡಿದ್ದೇವೆ. ಅವಳು ಯಾರಿಗೂ ಕಾಣದೆ ಇರುವ ಹಾಗೆ ಅಗೋಚರವಾಗಿರ್ತಕ್ಕಂಥ ಎಷ್ಟೋ ಕೆಲಸಗಳನ್ನ, ಅಂದ್ರೆ ಪ್ರಕೃತಿ ಮತ್ತು ಮಾನವನ ನಡುವಿನ ಒಂದು ಸಮತೋಲನವನ್ನ ಅವಳು ಹೇಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾಳೆ, ಮತ್ತು ಜನರಿಗೆಲ್ಲ ಅವರ ರೋಗವನ್ನ ಹೇಗೆ ಅವಳು ಗುಣಪಡಿಸ್ತಾ ಇದ್ದಾಳೆ ಅಂತಕ್ಕಂಥ ಎಲ್ಲ ಕಾರ್ಯಗಳನ್ನ ನಾವು ನೋಡಿದೀವಿ. ಹೀಗಾಗಿನೇ ಶ್ರೀರಾಮಚಂದ್ರ ಒಂದ್ಸರಿ ಹೇಳ್ತಾನೆ, ಸೀತೆ, ನಾನು ಮತ್ತು ನನ್ನ ತಮ್ಮಂದಿರು ಜನರಿಗೆ ಕಾಣ್ತಕ್ಕಂತಹ ಕೆಲಸಗಳನ್ನ ಮಾಡಿದ್ರೆ, ನೀನು ಮತ್ತು ನಿನ್ನಂತಹ ಇನ್ನು ಅನೇಕ ಮಹಿಳಾ ಸಾಧ್ವಿಗಳು, ಋಷಿ ಪತ್ನಿಯರು ಯಾರಿಗೂ ತಿಳಿಯದೇ ಇರ್ತಕ್ಕಂಥ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ, ಪರೋಕ್ಷವಾಗಿರ್ತಕ್ಕಂಥ ಎಷ್ಟೆಷ್ಟೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಂದು. ಹೀಗೆ ನೀವೆಲ್ಲ ಮಾಡಿರ್ತಕ್ಕಂತಹ ಪರೋಕ್ಷ ಕೆಲಸಗಳು, ಅದೃಶ್ಯ ಕಾರ್ಯಗಳು ಭೂಮಿ ತಾಯಿಯನ್ನ, ವಸುಂಧರಾ ಮಾತೆಯನ್ನ ಸಶಕ್ತಗೊಳಿಸುವಲ್ಲಿ, ಅವಳ ಚೈತನ್ಯ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಸೊ ಈ ಒಂದು ಅಧ್ಯಾಯದಲ್ಲಿ ಹೀಗೆ ಸೀತಾಮಾತೆ ತನ್ನೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವ ಭರದಲ್ಲಿ ಇದ್ದಾಳೆ. ತನ್ನೆಲ್ಲ ಆಸೆಗಳನ್ನ ಈಡೇರಿಸ್ಕೊಳ್ಳೋದು, ತಾನು ಈ ಭೂಮಿಗೆ ಬಂದು ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನ ಮುಗಿಸುವ ಒಂದು ಅವಸರದಲ್ಲಿದ್ದಾಳೆ. ಯಾವ ರೀತಿ ನಮ್ಮಲ್ಲಿನೂ ಕೂಡ ಹಿರಿಯರು ಹೇಳ್ತಾ ಇರ್ತಾರೆ, ವಯಸ್ಸಾದ ಹಾಗೆ ನಾನಿರೋದ್ರೊಳಗೆ ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಮಾತು. ಹಾಗೆ ಇಲ್ಲಿ ಸೀತೆಗೆ ವಯಸ್ಸಾಗಿಲ್ಲ, ಆದರೆ ಅವಳಿಗೆ ಗೊತ್ತು ತನ್ನ ಆಯುಷ್ಯ ಕ್ಷೀಣಿಸ್ತಾ ಇದೆ, ತನ್ನ ಒಂದು ಅವಧಿ ಮುಗಿತಾ ಇದೆ, ಈ ಭೂಮಿಯ ಮೇಲಿನ ತನ್ನ ಅವಧಿ ಮುಗಿತಾ ಇದೆ, ತನ್ನ ಆಯುಷ್ಯ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಸೀತೆಗೆ ಗೊತ್ತು. ಹೀಗಾಗಿ ಅವಳು ಮಾಡಲು ಇಚ್ಛಿಸುವ ಎಲ್ಲ ಕೆಲಸಗಳನ್ನ, ತನ್ನಿಂದ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಸೇವೆಗಳನ್ನ, ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವ ಒಂದು ಭರದಲ್ಲಿ ಅವಳು ಇರ್ತಾಳೆ. ಸೀತೆಯ ಶಕ್ತಿ ಎಂಥದ್ದು ಅನ್ನೋದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅವಳು ಹೋದ ಸಂಚಿಕೆಯಲ್ಲಿ ನೋಡಿದ್ದೀವಿ, ಶಿ ಇಸ್ ಎ ಬೆಸ್ಟ್ ಹೀಲರ್ ಅಂತ ಹೇಳಿ. ಅಂದ್ರೆ ರೋಗ ಗುಣಪಡಿಸುವ ಶಕ್ತಿ ಅವಳಲ್ಲಿದೆ. ರೋಗ ಗುಣಪಡಿಸುವ ಭರದಲ್ಲಿ ಆ ಒಂದು ಹೀಲಿಂಗ್ ಅನ್ನ ಮಾಡ್ತಾ ಮಾಡ್ತಾ ಎದುರು ಇರ್ತಕ್ಕಂಥ ವ್ಯಕ್ತಿಯ ಒಂದು ನೆಗೆಟಿವ್ ಎನರ್ಜಿ ಇವಳಲ್ಲಿ ಬರ್ತಾ ಇರುತ್ತೆ. ಹೀಗೆ ಋಣಾತ್ಮಕ ಶಕ್ತಿಯಿಂದಾಗಿ ಸೀತೆಯ ಶಕ್ತಿ ಕ್ಷೀಣಿಸ್ತಾ ಇರ್ತದೆ. ಅಷ್ಟೇ ಅಲ್ದೇನೆ ಇತ್ತೀಚೆಗೆ ಸೀತಾಮಾತೆಯಲ್ಲಿ ಈ ಗುಣ ಇದೆ ಅನ್ನೋದು ಗೊತ್ತಾಗಿ ಜನರು, ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ತಂಡೋಪತಂಡವಾಗಿ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು, ತಮ್ಮ ರೋಗ ರುಜಿನಗಳನ್ನ ತೆಗೆದುಕೊಂಡು ಪರಿಹಾರಕ್ಕಾಗಿ ಅವಳ ಬಳಿ ಬರ್ತಾ ಇರ್ತಾರೆ. ಅವಳು ಯಾರನ್ನೂ ಹಿಂದಿರುಗಿಸಿ ಕಳಿಸ್ತಾ ಇರೋದಿಲ್ಲ, ಯಾರಿಗೂ ಇಲ್ಲ ಅಂತ ಹೇಳಿ ಅಂತ ಇರೋದಿಲ್ಲ. ತನ್ನ ಕೈಲಿ ಸಾಧ್ಯ ಆದಷ್ಟು ಕೆಲಸವನ್ನ ಅವಳು ಮಾಡಿ ಕಳಿಸ್ತಾ ಇರ್ತಾಳೆ. ಇದರಿಂದ ಅವಳ ಶಕ್ತಿ ಕ್ಷೀಣಿಸ್ತಾ ಇದೆ, ಭೌತಿಕವಾಗಿರ್ತಕ್ಕಂಥ ಶಕ್ತಿ, ಎದುರಿನವರಲ್ಲಿ ಇರ್ತಕ್ಕಂಥ ಒಂದು ಋಣಾತ್ಮಕವಾಗಿರ್ತಕ್ಕಂಥ
ಶಕ್ತಿಯಿಂದಾಗಿ ಇವಳ ಶಕ್ತಿ ಕುಂದುತ್ತಾ ಇದೆ, ಇವಳ ಭೌತಿಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸೋಮಾನು ಕೂಡ ಗಮನಿಸಿರ್ತಾಳೆ, ಶ್ರೀರಾಮಚಂದ್ರನು ಕೂಡ ಗಮನಿಸಿರ್ತಾನೆ. ಹೀಗಾಗಿ ಆ ಇಲ್ಲಿ ಇನ್ನು ಮುಂದೆ ಆ ದಿನಗಳು ಉರುಳ್ತಾ ಇವೆ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ 13-14 ವರ್ಷ ಹರೆಯಕ್ಕೆ ಬರ್ತಾ ಇದ್ದಾರೆ. ಮಕ್ಕಳ ಮೇಲೆ ತುಂಬಾ ಪ್ರೀತಿ ಅವಳಿಗೆ, ಮಕ್ಕಳಿಗೂ ಈಗ ಎಲ್ಲ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರಿಗೂ ಎಲ್ಲ ವಿಷಯಗಳನ್ನ ತಿಳಿಸ್ಬೇಕು, ಹೇಳ್ಬೇಕು ಅಂತಕ್ಕಂಥ ಒಂದು ಸಂಗತಿಯಿಂದ ಹೇಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇಲ್ಲಿ ಎಲ್ಲ ವಿಷಯವನ್ನ ಮಕ್ಕಳಿಗೆ ತಿಳಿಸ್ಬೇಕು. ಯಾಕಂತಂದ್ರೆ ಇದುವರೆಗೆ ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನ ಅವರು ತಿಳಿಸಿರೋದಿಲ್ಲ. ಒಂದು ದಿನ ಸೀತಾಮಾತೆ ಮತ್ತು ರಾಮಚಂದ್ರ ಮಾತನಾಡತಕ್ಕಂಥ ವೇಳೆಯೊಳಗ ಶ್ರೀರಾಮಚಂದ್ರ ಹೇಳ್ತಾನೆ, ಬಹುಶಃ ಈಗ ನಮಗೆ ಈ ಶಾಪದ ಒಂದು ಸಮಯ ಮುಗಿತಾ ಬಂದಿದೆ. ನಾವು ಭೃಗು ಮಹರ್ಷಿಗಳು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಶಾಪದ ಅಂತ್ಯವಾಗ್ತಾ ಇದೆ. ಮತ್ತು ನಮ್ಮ ಮಕ್ಕಳಿಗೆ ನಾವು ಕೆಲವು ವಿಷಯಗಳನ್ನ ತಿಳಿಸಿಲ್ಲ, ಎಲ್ಲ ವಿಷಯಗಳನ್ನ ನಾವು ತಿಳಿಸ್ತಕ್ಕಂಥ ಒಂದು ಕಾಲ ಬಂದಿದೆ. ನಾವು ಮರಳಿ ಅಯೋಧ್ಯೆಗೆ ಹೋಗುವ ಕಾಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾ ಇರೋದನ್ನ ಸೋಮ ಕೇಳಿರ್ತಾಳೆ. ಹೀಗಾಗಿ ಮಕ್ಕಳಿಗೆ ಎಲ್ಲ ವಿಷಯವನ್ನ ತಿಳಿಸಿ ಬಿಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ದಿವಸ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಶ್ರೀರಾಮಚಂದ್ರ ಸಿದ್ಧರಾಗಿ ಅವರನ್ನ ಕರ್ಕೊಂಡು ಕೂಡ್ತಾನೆ. ಆದ್ರೆ ಏನ್ ಹೇಳ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಶಬ್ದಗಳಿಗಾಗಿ ಅವನು ತಡಕಾಡ್ತಾ ಇರ್ತಾನೆ. ನೋಡಿ, ಅವನು ಶ್ರೀರಾಮಚಂದ್ರ ಮಹಾಪ್ರಭು, ಏನೆಲ್ಲ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವನು ಅವನು. ಆದರೆ ಒಬ್ಬ ತಂದೆಯಾಗಿ ಮಾನವ ದೇಹದಲ್ಲಿದ್ದು ಒಬ್ಬ ಸಾಮಾನ್ಯ ತಂದೆ ತನ್ನ ಮಕ್ಕಳ ಜೊತೆಗೆ ಮಾತನಾಡ್ಬೇಕಾದ್ರೆ ತಡಕಾಡುವ ಹಾಗೆ ಇಲ್ಲಿನೂ ತಡಕಾಡ್ತಾನ. ಆಗ ಸೀತಾಮಾತೆ ಅವರ ಸಹಾಯಕ್ಕೆ ಬರ್ತಾಳೆ. ಸಾಮಾನ್ಯವಾಗಿ ತಾಯಂದಿರು ಹೇಳ್ಬೇಕಾಗಿರ್ತಕ್ಕಂಥ ವಿಷಯವನ್ನ ಸುಲಭವಾಗಿ ಸರಳವಾಗಿ ಹೇಳಿಬಿಡ್ತಾರಲ್ಲ, ಆ ರೀತಿ ಸೀತಾಮಾತೆಯು ಕೂಡ ಮಧ್ಯ ಪ್ರವೇಶ ಮಾಡಿ ತನ್ನ ಮಕ್ಕಳನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮಕ್ಕಳಿಗೆ ಹೇಳ್ತಾಳೆ, ನೋಡಿ ಮಕ್ಕಳೇ, ನೀವೀಗ ದೊಡ್ಡವರಾಗಿದ್ದೀರಿ, ನಿಮ್ಮ ಜವಾಬ್ದಾರಿ ಏನು? ನೀವು ಭಾವಿ ಮಹಾರಾಜರಾಗ್ತಕ್ಕಂಥವ್ರು, ಅಯೋಧ್ಯೆಯ ರಾಜಕುಮಾರರು, ನೀವು ಮುಂದೆ ರಾಜ್ಯ ಭಾರವನ್ನ ವಹಿಸಿಕೊಳ್ತಕ್ಕಂಥವ್ರು. ಹೀಗಾಗಿ ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಕೆಲಸಗಳೇನು ಅನ್ನೋದನ್ನೆಲ್ಲ ನೀವು ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಜೊತೆಗೆ ನೀವು ಇದುವರೆಗೆ ನೋಡ್ತಕ್ಕಂಥ ಮಹಾರಾಜ ಶ್ರೀರಾಮನೇ ನಿಮ್ಮ ತಂದೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ ಅಂತ ಹೇಳಿ ಅವಳು ತಿಳ್ಕೊಂಡಿರ್ತಾಳೆ. ಅವತ್ತಿನ ದಿವಸ ಶ್ರೀರಾಮಚಂದ್ರನು ಕೂಡ ರಾಜ ಪೋಷಾಕಿನಲ್ಲಿ ಬಂದಿರ್ತಾರಂತೆ. ಅವ್ರ ಮಕ್ಕಳಿಗೆ ಈ ವಿಷಯ ಹೇಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದಲೇ ಅವರು ರಾಜ ಪೋಷಾಕಿನಲ್ಲಿ ಬಂದಿರ್ತಾರೆ. ಶ್ರೀರಾಮಚಂದ್ರರೇ ನಿಮ್ಮ ತಂದೆ, ನಾನೇ ನಿಮ್ಮ ತಾಯಿ, ನಾವಿಬ್ಬರು ಗಂಡ ಹೆಂಡತಿ ಅಂತಕ್ಕಂಥ ಮಾತುಗಳನ್ನ ಮಕ್ಕಳಿಗೆ ಹೇಳ್ತಾಳೆ. ಆಗ ಮಕ್ಕಳು ನಗ್ಲಿಕ್ಕೆ ಶುರು ಮಾಡ್ತಾರಂತೆ. ಯಾಕಂದ್ರೆ ಅವರಿಗೆ ಮೊದಲೇ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಏನು ನಗ್ಲಿಕ್ಕೆ ಶುರು ಮಾಡೋದು, ಯಾಕೆ ನಗ್ತಾ ಇದ್ದೀರಿ ಅಂದಾಗ ಮಕ್ಕಳು ಹೇಳ್ತಾವಂತೆ, ಇಬ್ಬರು ಮಕ್ಕಳು ನಗ್ಲಿಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಹೇಳ್ತಾರೆ, ತಮ್ಮ ತಂದೆ ತಾಯಿ ಯಾರು ಅನ್ನೋದು ನಮ್ಗೀಗಾಗ್ಲೇ ಗೊತ್ತಿದೆ. ಪ್ರಭು ಶ್ರೀರಾಮಚಂದ್ರರೇ ನಮ್ಮ ತಂದೆ ಮತ್ತು ಸೀತಾಮಾತೆಯೇ ನಮ್ಮ ತಾಯಿ ಅಂತಕ್ಕಂಥದ್ದು ನಮ್ಗೀಗಾಗ್ಲೇ ಗೊತ್ತಿದೆ ಅಂತಂದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಮತ್ ಹಾಗಿದ್ರೆ ನೀವು ನನ್ ಮುಂದೆ ಯಾಕೆ ಹೇಳಿಲ್ಲ ಅಂತ ಹೇಳಿ. ಶ್ರೀರಾಮಚಂದ್ರ ಮತ್ ಯಾಕೆ ನನಗೆ ಹೇಳಿಲ್ಲ ಅಂತಂದಾಗ ಮಕ್ಕಳು ಹೇಳ್ತಾರೆ, ಪಿತಾಜಿ, ನಮ್ಮ ಹೆತ್ತವರ ಯಾವುದೇ ಕ್ರಿಯೆಯನ್ನು ನಾವು ಪ್ರಶ್ನಿಸುವುದಿಲ್ಲ. ನಮ್ಮ ತಂದೆ ತಾಯಿಗಳು ಏನೇ ಮಾಡಿದ್ರು ಅದಕ್ಕೆ ಒಂದು ಬಲವಾದ ಕಾರಣ ಇರ್ತದ, ಮತ್ತು ಅದು ಒಳ್ಳೆಯ ಕಾರಣನೇ ಇರ್ತದ. ಅದು ನಮ್ಮ ಒಳ್ಳೆಯದಕ್ಕಾಗಿನೇ ಅವರು ಮಾಡಿರ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಅದನ್ನ ಪ್ರಶ್ನಿಸ್ಲಿಲ್ಲ, ನಾವು ಅದನ್ನ ಕೇಳಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಮಕ್ಕಳು ತಮ್ಮ ವಿಧೇಯತೆಯನ್ನ, ತಂದೆ ತಾಯಿಯ ಮೇಲೆ ಅವ್ರಿಗೆ ಇರ್ತಕ್ಕಂಥ ಗೌರವವನ್ನ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಇದನ್ನ ಕೇಳಿದಾಗ ಶ್ರೀರಾಮಚಂದ್ರನಿಗೆ ಬಹಳಷ್ಟು ಸಂತೋಷ ಆಗ್ತದ. ಸಂತೋಷದಿಂದ ತನ್ನ ಎರಡೂ ತೋಳುಗಳನ್ನ ಬಳಸಿ ಮಕ್ಕಳನ್ನ ಮುದ್ದಿಸಿ ಹೇಳ್ತಾನೆ, ನಿಮ್ಮ ತಾಯಿ ನಿಮಗೆ ಒಳ್ಳೆಯ ಶಿಕ್ಷಣವನ್ನ ನೀಡಿದ್ದಾಳೆ. ನೀವು ಅರಮನೆಯಲ್ಲಿ ಬೆಳೆದಿದ್ರೆ ನಿಮ್ಮ ಪಾಲನೆಯೇ ಬೇರೆ ಆಗ್ತಾ ಇತ್ತು. ನೀವು ಅವಳ ಬುದ್ಧಿವಂತಿಕೆಯನ್ನ ಇದೇ ರೀತಿಯಾಗಿ ಹೊಂದುವುದು ಸಾಧ್ಯವಿರಲಿಲ್ಲ ಅಂತ ಹೇಳಿ ಮಕ್ಕಳನ್ನ ಮರಳಿ ಮತ್ತೆ ಆಶ್ರಮಕ್ಕೆ ಕಳಿಸ್ತಾರಂತೆ. ಕಳಿಸಿ ಸೀತಾಮಾತೆ ಕಡೆಗೆ ತಿರುಗಿ ಹೇಳ್ತಾರಂತೆ, ನೋಡು ಸೀತಾ, ಭೃಗು ಮಹರ್ಷಿ ಮತ್ತು ಸಾಧ್ವಿ ಖ್ಯಾತಿ ಇವರ ಶಾಪವು
ವಿಮೋಚನೆಗೊಳ್ಳಲಿದ್ದು ಅವರು ಬಹುಬೇಗನೆ ಅಂತಿಮ ಮುಕ್ತಿಯನ್ನ ಪಡೆಯಲಿದ್ದಾರೆ. ಮತ್ತು ನಮ್ಮ ಕುಟುಂಬವು ಬಹುಬೇಗನೆ ಪುನರ್ಮಿಲನಗೊಳ್ಳಲಿದೆ. ಆದ್ದರಿಂದ ನೀನು ಅಯೋಧ್ಯೆಗೆ ಮರಳಲು ಸಿದ್ಧಳಾಗು ಅಂತಕ್ಕಂಥ ಮಾತುಗಳನ್ನ ಸೀತೆ ಮುಂದೆ ಹೇಳ್ತಾರೆ. ಆದ್ರೆ ಅವ್ರು ತುಂಬಾ ಸಂತೋಷದಿಂದ ಈ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಮಾತೆ ಏನೂ ಪ್ರತಿಕ್ರಿಯೆ ನೀಡಂಗಿಲ್ಲ ಅಂತ ಸುಮ್ಮನೆ ತಲೆ ಅಳಾಡಿಸ್ತಾಳೆ, ತಲೆದೂಗ್ತಾಳೆ. ಅವಳ ಮುಖದ ಮೇಲಿನ ಅಭಿವ್ಯಕ್ತಿಯನ್ನ ನೋಡಿದಾಗ ಏನೋ ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಸೋಮ ಗ್ರಹಿಸ್ತಾಳೆ. ಅವರು ಶ್ರೀರಾಮಚಂದ್ರರು ಅಯೋಧ್ಯೆಗೆ ಹೋದ ನಂತರ ಎಷ್ಟೋ ಹೊತ್ತಿನವರೆಗೆ ಬಾಗಿಲಿನಲ್ಲಿ ನಿಂತು ಅವರನ್ನ ನೋಡ್ತಾ ಇರ್ತಾಳಂತೆ. ಹೀಗೆ ಒಂದು ಕತ್ತಲ ರಾತ್ರಿಯಲ್ಲಿ ಒಂದು ದಿವಸ ರಾತ್ರಿ ಆಗಿರುತ್ತೆ. ಮಾತೆ ಆಕಾಶವನ್ನ ದಿಟ್ಟಿಸ್ತಾ ಕುಳಿತಿರ್ತಾಳೆ. ಅವಳಿಗೆ ಸಂಜೆಯ ಒಂದು ಪಾನೀಯವನ್ನ ಕೊಡ್ಲಿಕ್ಕೆ ಸೋಮ ಹೋಗ್ತಾಳೆ. ಹೋಗಿ ಪಾನೀಯವನ್ನು ಕೊಟ್ಟು ತಾನು ಅವಳ ಪಕ್ಕದಲ್ಲಿ ಬಂದು ಕೂಡ್ತಾಳೆ. ಸೀತಾಮಾತೆ ಹಾಗೆ ತಾನು ಆಕಾಶದ ಕಡೆಗೆ ನೋಡ್ತಾ ಕುಳಿತು ಬಿಡ್ತಾಳೆ. ತಕ್ಷಣವೇ ಒಂದು ಸೀತಾಮಾತೆ ಅತ್ಯಂತ ಸಂತೋಷದಿಂದ ಹೇಳ್ತಾಳೆ, ನೋಡು ಸೋಮ, ನೋಡು ಆ ಉತ್ಸವವನ್ನ ನೋಡು. ಈಗ ತಾನೇ ನಕ್ಷತ್ರಗಳು ಎಚ್ಚರಗೊಂಡು ಅದು ಬೆಂಕಿಯಾಗಿ ಪರಿವರ್ತನೆಗೊಂಡು ಆಕಾಶದಲ್ಲಿ ಬೆಳಕಿನ 2 ವಿಸ್ಫೋಟಗಳು ಕಾಣಿಸಿಕೊಂಡವು ಅಂತ ಹೇಳ್ತಾಳೆ. ನೋಡು ಸೋಮ, ನೋಡು ಆ ಉತ್ಸವವನ್ನ ನೋಡು. ಅಲ್ಲಿ 2 ನಕ್ಷತ್ರಗಳು ಅವು ಈಗ ತಾನೇ ಎಚ್ಚರಗೊಂಡವು. ಅವು ಬೆಂಕಿಯಾಗಿ ಪರಿವರ್ತನೆಗೊಂಡು ಆಕಾಶದಲ್ಲಿ ಬೆಳಕಿನ 2 ವಿಸ್ಫೋಟಗಳಲ್ಲಿ ಕಾಣಿಸಿಕೊಂಡವು ಅಂತ ಹೇಳ್ತಾಳೆ. ಆಗ ಸೋಮ, ಇದು ಏನನ್ನ ಸೂಚಿಸುತ್ತೆ ಮಾತೆ ಅಂತ ಕೇಳ್ತಾಳ. ಆಗ ಭೃಗು ಮಹರ್ಷಿ ಮತ್ತು ಸಾಧ್ವಿ ಖ್ಯಾತಿ ಇವರು ಪರಬ್ರಹ್ಮನೊಂದಿಗೆ ಒಂದಾದರು ಅಂತಕ್ಕಂಥದ್ದನ್ನ ಇದು ಸೂಚಿಸ್ತದ. ಈಗ ಅವರು ಎಲ್ಲ ಭ್ರಮೆ ಹಾಗೂ ಸಂಕಟದಿಂದ ಮುಕ್ತರಾಗಿದ್ದಾರೆ. ನಕ್ಷತ್ರ ದೇವತೆಗಳು ಸಂಭ್ರಮಿಸುತ್ತಿದ್ದಾರೆ. ನಿನಗೆ ಕೇಳಿಸುತ್ತಿಲ್ಲವೇ? ದಿವ್ಯ ಲೋಕದಲ್ಲಿ ಸಂತೋಷವು ಪಸರಿಸುತ್ತಿರುವುದು ನಿನ್ನ ಅನುಭವಕ್ಕೆ ಬರುತ್ತಿಲ್ಲವೇ ಅಂತ ಹೇಳಿ ಸೀತಾಮಾತೆ ಸೋಮಗೆ ಕೇಳ್ತಾಳೆ. ಮತ್ತೆ ಹೇಳ್ತಾಳೆ, ನಾನು ಈ ಸಂಕೇತಕ್ಕಾಗಿಯೇ ನಾನು ದಾರಿ ಕಾಯ್ತಾ ಇದ್ದೆ. ಇದು ಏನ್ ಸೂಚಿಸ್ತದ ಅಂತಂದ್ರೆ, ನಾವು ಅರಣ್ಯಕ್ಕೆ ಮರಳಿ ಬಂದಿರುವುದು ಕೊನೆಗೊಳ್ಳುತ್ತಿದೆ ಎನ್ನುವುದರ ಒಂದು ಸೂಚನೆ ಇದಾಗಿದೆ. ಅಂತಂದ್ರೆ ನಮ್ಮ ಶಾಪ ವಿಮೋಚನೆಯಾಗಿದೆ, ಇನ್ನು ಅರಣ್ಯದಿಂದ ನಾವು ಮರಳಿ ಹೋಗಬಹುದು ಅಂತಕ್ಕಂಥ ಸೂಚನೆಯನ್ನ ಇದು ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಸೀತಾಮಾತೆ ಹೇಳ್ತಾಳ. ಆಗ ಸೋಮಗೆ ತುಂಬಾ ಸಂತೋಷ ಆಗ್ತದ. ಹಾಗಾದ್ರೆ ನಾವು ಅಯೋಧ್ಯೆಗೆ ಮರಳಿ ಹೋಗ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಬಹುದಾ ಅಂತ ಹೇಳಿ ಕೇಳ್ತಾಳ. ಆಗ ಸೀತೆ, ಇಲ್ಲ, ಇನ್ನೂ ಇಲ್ಲ, ಈಗಲೇ ಇಲ್ಲ. ನನ್ನಲ್ಲಿ ಇನ್ನೂ ಒಂದು ಆಸೆ ಉಳಿದುಕೊಂಡಿದೆ. ಅದನ್ನು ಪೂರೈಸಿಕೊಂಡಾದ ನಂತರ ನಾವು ಹೋಗಬಹುದು. ಅದನ್ನು ಪೂರೈಸಿಕೊಳ್ಳುವವರೆಗೆ ನಾವು ಕಾಯಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಮಾತೆ ಏನು ಸಾಮಾನ್ಯವಾಗಿ ಯಾವ ಆಶೆನೂ ಅವಳು ವ್ಯಕ್ತಪಡಿಸ್ತಾ ಇರೋದಿಲ್ಲ. ಹೀಗೆ ಹೇಳಿದಾಗ ಸೋಮ, ಆ ಆಸೆ ಏನು, ನಿನ್ನ ಆಸೆ ಏನು ಅಂತ ಕೇಳಿದಾಗ, ಈ ಮಾನವ ಕಣ್ಣುಗಳಿಗೆ ಮಹಾದೇವನನ್ನ ಕಾಣಬೇಕೆಂಬ ಆಸೆ ಬಹುದಿನಗಳಿಂದ ಇದೆ. ಅದು ನನ್ನ ಈಗಿನ ಆಸೆ ಅಲ್ಲ. ನಾನು ಬಾಲ್ಯದಲ್ಲಿದ್ದಾಗಲೇ ನನಗೆ ಈ ಆಸೆ ಇತ್ತು. ಲಂಕೆಯಲ್ಲಿ ಇದ್ದಾಗ ಪಾರ್ವತಿ ಮಾತೆಯನ್ನು ಸಂಭಾಷಿಸುವಾಗ ನನಗೆ ಆಂತರ್ಯದಲ್ಲಿ ಮಹಾದೇವನನ್ನು ಕೂಡ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಆ ಮಹಾ ಸಮರದ ಒಂದು ಸಂದರ್ಭದಲ್ಲಿ ಅನೇಕ ಬಾರಿ ಅವನನ್ನ ಆಹ್ವಾನಿಸಿ ಅವನ ಉಪಸ್ಥಿತಿಯನ್ನ ನಾನು ಅನುಭವಿಸಿದ್ದೇನೆ. ಆದ್ರೆ ನಾನು ಪಾರ್ವತಿ ಮಾತೆಯನ್ನು ನೋಡಿದಂತೆ ಅವನ ರೂಪವನ್ನು ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಈ ಎಲ್ಲ ವರ್ಷಗಳಲ್ಲಿ ನನ್ನ ಆ ಬಯಕೆ ಹಾಗೇ ಉಳಿದಿದೆ. ಅದನ್ನು ನಾನು ಹಾಗೇ ಹಿಡಿದಿಟ್ಟುಕೊಂಡಿದ್ದೇನೆ. ಇದು ಈಡೇರುವವರೆಗೆ ನಾನು ಮುಂದಿನ ಹೆಜ್ಜೆಯನ್ನ ಇಡುವ ಹಾಗೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಈ ನನ್ನ ಬಯಕೆ ಪಾರ್ವತಿ ಮಾತೆಗೂ ಕೂಡ ತಿಳಿದಿದೆ. ಈ ಕೊನೆಯ ಆಶೆಯನ್ನ ಪೂರೈಸಿಕೊಳ್ಳಿಕ್ಕೆ ಅವಳು ನನಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿ ಖಂಡಿತವಾಗಿಯೂ ನನಗೆ ಗೊತ್ತಿದೆ ಅಂತಕ್ಕಂಥ ಮಾತುಗಳನ್ನ ಸೋಮನ ಎದುರು ಸೀತಾಮಾತೆ ಹೇಳ್ತಾಳೆ. ಆದ್ರೆ ಸೋಮಗೆ ಇವೆಲ್ಲವುಗಳನ್ನ ಕೇಳ್ತಾ ಇದ್ದಾಗ ಏನೋ ಒಂಥರ ಕಸವಿಸಿ, ಏನೋ ಒಂದು ಅಸಮಾಧಾನ. ಯಾಕಂದ್ರೆ ಬಹುಶಃ ಅವಳು ತನ್ನ ಎಲ್ಲ ಕೊನೆಯ ಆಸೆಗಳನ್ನ ಈಡೇರಿಸಿಕೊಂಡ ಕೂಡಲೇ ಈ ಮಾನವ ಜಗತ್ತನ್ನ ಬಿಟ್ಟು ಇಲ್ಲಿಂದ ವಿದಾಯ ಹೇಳಿ ಎಲ್ಲಿ ಮಾತೆ ನನ್ನನ್ನು ಬಿಟ್ಟು ಹೋಗ್ತಾಳೋ ಅಂತಕ್ಕಂಥ ಸಂಕಟ ಅವಳಲ್ಲಿ ಇರುತ್ತೆ. ಹೀಗಾಗಿ ಇವು ಯಾವುವು ಈ ಮಾತುಗಳು ಅವಳಿಗೆ ಸಂತೋಷವನ್ನ ಉಂಟು ಮಾಡೋದಿಲ್ಲ. ಹೀಗೆ ಕೆಲವು ದಿವಸ ಕಳೀತದ. ಕೆಲವು ದಿನಗಳ ನಂತರ ಒಂದು ದಿನ ಬೆಳಿಗ್ಗೆ ಸೀತಾಮಾತೆ ತುಂಬಾ ಸಂತೋಷದಲ್ಲಿ ಇರ್ತಾಳೆ. ಸೋಮಗೆ ಹೇಳ್ತಾಳೆ, ನೋಡು ಸೋಮ, ನಮ್ಮ ಆಶ್ರಮಕ್ಕೆ ಒಬ್ಬ ಬಹುಮುಖ್ಯವಾಗಿರ್ತಕ್ಕಂಥ ವಿಶೇಷ ಅತಿಥಿಗಳು ಬರ್ತಾ ಇದ್ದಾರೆ. ಅವರಿಗಾಗಿ
ಅದ್ಭುತವಾಗಿರ್ತಕ್ಕಂಥ ಒಂದು ಆಹಾರವನ್ನ ತಯಾರು ಮಾಡಬೇಕು, ಅದ್ಭುತವಾಗಿ ಅವರ ಆದರ ಆತಿಥ್ಯವನ್ನ ಮಾಡಬೇಕು, ಹಬ್ಬದ ಅಡಿಗೆಯನ್ನ ಮಾಡಬೇಕು, ವಿವಿಧ ವಿವಿಧ ರೀತಿಯ ಖಾದ್ಯಗಳನ್ನ ತಯಾರಿಸ್ಬೇಕು. ಹೋಗು ಕಾಡಿಗೆ ಹೋಗಿ ಏನೆಲ್ಲ ಬೇಕೋ ಅವೆಲ್ಲವುಗಳನ್ನ ತೆಗೆದುಕೊಂಡು ಬಾ. ಹಾಗೆಯೇ ಆಶ್ರಮವನ್ನ ಸುಂದರವಾಗಿ ನಾವು ಅಲಂಕಾರ ಮಾಡ್ಬೇಕು. ಅವರ ಬರುವಿಕೆಗಾಗಿ ಸುಂದರವಾಗಿರ್ತವಾಗಿ ನಾವು ಆಶ್ರಮವನ್ನ ಅಲಂಕಾರ ಮಾಡ್ಬೇಕು ಅಂತ ಹೇಳಿ ತಾನು ಮತ್ತು ಶ್ರೀರಾಮಚಂದ್ರ ಯಾವಾಗ್ಲೂ ಧ್ಯಾನಕ್ಕೆ ಕುಳಿತುಕೊಳ್ತಕ್ಕಂಥ ಒಂದು ತಾಣವನ್ನ, ಒಂದು ಪ್ರದೇಶವನ್ನ ಆಯ್ಕೆ ಮಾಡಿ ಅಲ್ಲಿ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿ ಅದನ್ನ ಸಿಂಗರಿಸ್ತಾಳಂತೆ. ಒಳಗಿರ್ತಕ್ಕಂಥ ಮೆತ್ತನೆಯ ಹಾಸುಗಳು ಮತ್ತು ದಿಂಬನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಸೋಮಾಗೆ ಹೇಳ್ತಾಳೆ. ಅವಳನ್ನ ತಂದು ಅವರ ಬರುವಿಕೆಗಾಗಿ ಎಲ್ಲವನ್ನ ಸಿದ್ಧ ಮಾಡ್ತಾಳೆ. ಕೊನೆಗೆ ಅವರ ದಾರಿ ಕಾಯ್ತಾ ಕೂಡ್ತಾರೆ. ಹಬ್ಬದ ಅಡಿಗೆ ಮಾಡ್ತಾರೆ, ಇಬ್ರು ಕೂಡಿ ಹಬ್ಬದ ಅಡಿಗೆಯನ್ನ ಮಾಡ್ತಾರೆ. ಎಲ್ಲ ಅಡಿಗೆ ಸಿದ್ಧ ಆಗ್ತದ, ಕತ್ತಲಾಗ್ತದ. ಸೋಮಾಗನಿಸ್ತದ ಯಾರೋ ಬರ್ಲೇ ಇಲ್ಲ, ಇನ್ನೇನು ಬರ್ಲಿಕ್ಕಿಲ್ಲ, ಕತ್ಲಾಯ್ತು, ಇನ್ನೇನು ಬರ್ಲಿಕ್ಕಿಲ್ಲ ಮಾತೆ ಅಂತ ಹೇಳಿ ಅಂದಾಗ ಇಲ್ಲ, ಅವರು ಬರ್ತಾರೆ. ಆಹಾರ ಬಿಸಿಯಾಗಿ ಇರೋ ಹಾಗೆ ನೋಡ್ಕೋ, ಯಾಕಂದ್ರೆ ಇನ್ನು ಮುಂದೆ ಯಾವ ಸಮಯದಲ್ಲಾದ್ರೂ ಅವರು ಬರಬಹುದು, ಯಾವುದೇ ಸಮಯದಲ್ಲಿ ಅವರ ಆಗಮನ ಆಗಬಹುದು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿನೇ ಆಕಾಶದಿಂದ 2 ನಕ್ಷತ್ರಗಳು ಭೂಮಿಗೆ ಇಳಿದ ಹಾಗೆ 2 ಬೆಳಕಿನ ಕಿರಣಗಳು ಜಾರಿ ಆಶ್ರಮವನ್ನ ಪ್ರವೇಶಿಸ್ತಾವೆ. ಆ ಇಬ್ಬರು ಸುಂದರ ದಂಪತಿಗಳು, ಇಬ್ಬರು ಮಹಾ ತಪಸ್ವಿಗಳು ಬಂದು ಸೀತೆಯ ಕುಟೀರದ ಬಾಗಿಲಿನಲ್ಲಿ ನಿಲ್ತಾರೆ. ಸೀತೆಯ ಒಂದು ಬಯಕೆಯಂತೆ ಅವಳ ಆಹ್ವಾನಕ್ಕೆ ಓಗೊಟ್ಟು ತಾನು ಸಂತೋಷದಿಂದ ಬಂದಿರ್ತಕ್ಕಂತಹ ದಂಪತಿಗಳು ಬೇರೆ ಯಾರು ಅಲ್ಲ, ಅವರು ಪ್ರತ್ಯಕ್ಷ ಪಾರ್ವತಿ ಮತ್ತು ಆ ಮಹಾದೇವನಾಗಿರ್ತಾರೆ. ಪಾರ್ವತಿ ದೇವಿ ತನ್ನ ಪತಿ ಮಹಾದೇವನೊಂದಿಗೆ ಪ್ರತ್ಯಕ್ಷಳಾಗಿರ್ತಾಳೆ. ಸೀತೆಗೆ ಎಲ್ಲಿಲ್ಲದ ಸಂಭ್ರಮ, ಚಿಕ್ಕ ಹುಡುಗಿ ಹಾಗೆ ಅವಳು ಸಂಭ್ರಮಿಸ್ತಾ ಇರ್ತಾಳೆ. ಅವ್ರು ಬಂದ ತಕ್ಷಣ ಅವರ ಪಾದಕ್ಕೆ ಎರಗಲಿಕ್ಕೆ, ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾಳೆ. ಆಗ ಅವರು ತಡೀತಾರ. ಆಗ ನನ್ನನ್ನ ತಡೆಯಬೇಡಿ, ನಾನು ಮತ್ತೆ ಇನ್ನೊಂದು ನನಗೆ ಈ ಅವಕಾಶವನ್ನ ಮಾಡಿಕೊಡಿ, ಯಾಕಂತಂದ್ರೆ ನೀವು ನನ್ನ ಅತಿಥಿಗಳು, ಅಷ್ಟೇ ಅಲ್ಲ ಈ ಜಗತ್ತಿಗೆ ಮಾತಾ ಪಿತೃಗಳು ಅಂತ ಹೇಳಿ ದಯವಿಟ್ಟು ನನ್ನನ್ನು ತಡೆಯಬೇಡ್ರಿ ಅಂತ ಹೇಳಿ ವಿನಮ್ರತೆಯಿಂದ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾಳೆ. ಇದು ಅವಳ ಸೌಜನ್ಯ ಸಂಸ್ಕಾರ. ಅವಳೇ ಒಂದು ಮಹಾಶಕ್ತಿ. ಆ 2 ಚೇತನಗಳು ಬಂದಾಗ ಅವರಿಗೆ ನಮಸ್ಕಾರ ಮಾಡ್ತಕ್ಕಂಥ, ಸತ್ಕರಿಸ್ತಕ್ಕಂಥ, ತಲೆಬಾಗಿ ನಮಿಸ್ತಕ್ಕಂಥ ಒಂದು ಪರಿ ಏನದಲ್ಲ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಎಲ್ಲರಿಗೂ ಒಂದು ಮಾರ್ಗದರ್ಶಿಯಾಗಿರ್ತಕ್ಕಂಥ ಮಾತು ಅಂತ ಹೇಳ್ಬೋದು. ಹೀಗೆ ಅವರನ್ನ ಬರಮಾಡಿಕೊಳ್ತಾಳೆ. ಅಷ್ಟರಲ್ಲಿನೇ ಶ್ರೀರಾಮಚಂದ್ರನು ಬರ್ತಾನೆ. ಅವರೆಲ್ಲರಿಗೂ ಊಟವನ್ನ ಬಡಿಸ್ತಾಳೆ, ತನ್ನ ಕೈಯಾರೆ ಊಟವನ್ನ ಬಡಿಸ್ತಾಳೆ. ಎಲ್ಲರೂ ಕೂತು ಸಮೃದ್ಧವಾಗಿ ಹಬ್ಬದ ಅಡಿಗೆಯನ್ನ ಮಾಡಿರ್ತಾರೆ. ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ. ಊಟ ಮಾಡ್ತಾ ಮಾಡ್ತಾ ಹೀಗೆ ಏನೇನೋ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ, ಎಷ್ಟೋ ವಿಷಯಗಳನ್ನ ಅವರು ಚರ್ಚಿಸ್ತಾ ಇರ್ತಾರೆ. ಆಗ ಪಾರ್ವತಿ ಮಾತೆ ಶ್ರೀರಾಮಚಂದ್ರನಿಗೆ ಹೇಳ್ತಾಳಂತೆ, ರಾಮಚಂದ್ರ, ನಿನಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನ ಸೀತೆ ಮಾಡಿದ್ದಾಳೆ. ಲಂಕೆಯಲ್ಲಿ ಇದ್ದಾಗ ನಿನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ವಿಷಯಗಳನ್ನ, ಎಷ್ಟೋ ಕೆಲಸಗಳನ್ನ ಸೀತಾಮಾತೆ ಮಾಡಿದ್ದಾಳೆ. ಲಂಕೆಯಲ್ಲಿ ಇದ್ದಾಗ ಲಕ್ಷ್ಮಣನಿಗೆ ವಿಷದ ಬಾಣಿನಿಂದ ಅವನಿಗೆ ಗಾಯವಾದಾಗ, ಅವನಿಗೆ ವಿಪತ್ತು ಬಂದಾಗ ಹನುಮಂತ ಸಂಜೀವಿನಿಯನ್ನ ತರಲಿಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಸ್ವತಃ ಸೀತೆಯು ಯಮನೊಂದಿಗೆ ಹೋರಾಡಿ, ಒಂದು ಇಡೀ ರಾತ್ರಿ ಯಮನೊಂದಿಗೆ ಹೋರಾಡಿ ಲಕ್ಷ್ಮಣನ ಒಂದು ಆತ್ಮವನ್ನ ಕೈಯಲ್ಲಿ ಹಿಡಿದು ಆತ್ಮವನ್ನ ಅವನ ದೇಹದಲ್ಲಿ ಉಳಿಸಿಕೊಳ್ಳಿಕ್ಕೆ ಅವಳು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ತನ್ನ ಆಯುಷ್ಯದ ಕೆಲವು ವರ್ಷಗಳನ್ನ ಅವನಿಗೆ ಕೊಟ್ಟು ಅವನ ಒಂದು ಆಯುಷ್ಯವನ್ನ ವೃದ್ಧಿಸುವಲ್ಲಿ, ಅದನ್ನ ವಿಸ್ತರಿಸುವಲ್ಲಿ ಅವಳು ಸಹಾಯ ಮಾಡಿದ್ದಾಳೆ ಇರ್ತಕ್ಕಂಥ ಸಂಗತಿಯನ್ನ ಶ್ರೀರಾಮಚಂದ್ರನಿಗೆ ಹೇಳ್ತಾರೆ. ಆಗ ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಆಗ್ತದ. ಅಷ್ಟೇ ಅಲ್ಲ, ತುಂಬಾ ಶಾಕ್ನು ಕೂಡ ಆಗುತ್ತೆ. ಆಗ ಕೇಳ್ತಾನೆ, ಒಬ್ಬರ ಆಯುಷ್ಯವನ್ನ ಕೊಟ್ಟು ಮತ್ತೊಬ್ಬರ ಆಯುಷ್ಯವನ್ನ ವಿಸ್ತರಿಸಬಹುದೋ ಹೇಗೆ ಅಂತ ಕೇಳ್ತಾನೆ. ಹೌದು, ಸಾಧ್ಯ ಇದೆ ಅಂತಂದಾಗ, ನಾನು ನನ್ನ ಆಯುಷ್ಯವನ್ನ ಕೊಟ್ಟು ಸೀತೆಯ ಒಂದು ಆಯುಷ್ಯವನ್ನ ವೃದ್ಧಿಸಬಹುದೇ ಅಂತ ಕೇಳ್ತಾನೆ. ಆಗ ಪಾರ್ವತಿ ಮಾತೆ ಹೇಳ್ತಾಳೆ, ಈಗ ಸಾಧ್ಯ ಇಲ್ಲ, ಅದು ಈಗ ಸಾಧ್ಯ ಇಲ್ಲ. ಸೀತೆ ಮಾತು ಕೊಟ್ಟಾಗಿದೆ, ಈಗ ಸಮಯ ಬಂದಿದೆ, ಏನೋ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಾಳೆ. ಸೀತೆಯ ಮಾತಿದು, ಅದನ್ನು ಸೀತೆ ಅದನ್ನು ಒಪ್ಕೊಳ್ತಾಳೆ. ಒಪ್ಕೊಂಡು, ಹೌದು ಪ್ರಭು, ನಾನು ಮಾತು ಕೊಟ್ಟಿದ್ದೇನೆ, ನನ್ನ ಈ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ಈಗ ನನಗೆ ಹೋಗುವ ಸಮಯ ಬಂದಿದೆ ಅಂತ ಹೇಳಿ ಹೇಳ್ತಾನೆ.
ಅಂದಾಗ ಇಷ್ಟು ಬೇಗ ಅಂತ ಹೇಳಿ ಶ್ರೀರಾಮಚಂದ್ರ ಕೇಳ್ತಾನೆ. ಇಷ್ಟು ಬೇಗ ಅಂತಂದಾಗ ಪಾರ್ವತಿ ಮಾತೆ ಹೇಳ್ತಾಳೆ, ಈ ಸಮಯವನ್ನ ಆಯ್ಕೆ ಮಾಡ್ಕೊಳ್ಳುವ ಒಂದು ಸ್ವಾತಂತ್ರ್ಯ ಸೀತೆಗೆ ಇದೆ, ಅವಳೇ ಆಯ್ಕೆ ಮಾಡ್ಕೋಬಹುದು. ಆದ್ರೆ ಒಂದು ವರ್ಷದ ಅವಧಿಯಲ್ಲಿ ಮಾತ್ರ, ಒಂದು ವರ್ಷ ಮಾತ್ರ ಅವಳಿಗೆ ಸಮಯ ಇದೆ ಅಂತ ಹೇಳಿ ಹೇಳ್ತಾಳೆ. ಆ ಒಂದು ವರ್ಷದ ಅವಧಿಯಲ್ಲಿ ತಾವು ಏನು ಮಾಡ್ಬೇಕಾಗಿದೆಯೋ ಆ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಅವ್ರ ಯೋಜನೆಗಳನ್ನ ಹಾಕೊಳ್ಬೇಕಾಗಿರುತ್ತೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ನಾನು ಕೂಡ ನನ್ನ ನಿರ್ಗಮನಕ್ಕಾಗಿ ಸಿದ್ಧಗೊಳ್ಳುತ್ತೇನೆ ಅಂತ ಹೇಳ್ತಾನೆ. ಯಾವಾಗ ಸೀತೆ ಹೋಗ್ತಾಳ ಅಂತಂದ್ರೆ ನಾನು ಕೂಡ ನನ್ನ ನಿರ್ಗಮನಕ್ಕಾಗಿ ನಾನು ಆ ತಯಾರಾಗ್ತೀನಿ ಅಂತ ಹೇಳ್ತಾನೆ. ಆಗ ಆ ಮಹಾ ಆ ಮಹಾದೇವ ಮಧ್ಯಪ್ರವೇಶ ಮಾಡಿ ಹೇಳ್ತಾನೆ, ಇಲ್ಲ ಶ್ರೀರಾಮಚಂದ್ರ, ಅದು ಸಾಧ್ಯ ಇಲ್ಲ. ನಿನ್ನ ಸಮಯ ಇನ್ನೂ ಬಂದಿಲ್ಲ. ನಿನ್ನ ಮಕ್ಕಳು ಆಡಳಿತ ನಡೆಸಲು ಸನ್ನದ್ಧರಾಗುವವರೆಗೆ, ಹೊಸ ಸಮಾಜದ ಅಡಿಪಾಯ ಭದ್ರವಾಗುವವರೆಗೆ, ಹಾಗೂ ಧರ್ಮದ ನಿಯಮಗಳು ಪ್ರತಿಷ್ಠಾಪನೆಗೊಂಡು ವೈಶ್ಚಿಕ ಪ್ರೀತಿಯ ಆಧಾರದ ಮೇಲೆ ಕಾನೂನುಗಳು ಎಲ್ಲೆಡೆ ವ್ಯಾಪಿಸುವವರೆಗೆ ನೀನಿಲ್ಲಿ ಇರಬೇಕು. ಇದು ನಿಮ್ಮಿಬ್ಬರ ಜೀವನದ ಉದ್ದೇಶವಾಗಿದೆ. ನಿಮ್ಮ ದಿವ್ಯ ಲೋಕದ ಮನೆಯಿಂದ ಸೀತೆಯು ನಿಮಗೆ ಸಹಾಯ ಮಾಡ್ತಾಳೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾನೆ. ಅದಕ್ಕಾಗಿಯೇ ನಾವು ಬಂದಿದ್ದೀವಿ ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಮುಗುಳ್ನಗೆಯೊಂದಿಗೆ ಅವನು ಉತ್ತರಿಸ್ತಾನೆ. ರಾಮ ಮತ್ತು ಸೀತೆ, ನೀವು ಏನಿದ್ದೀರಿ, ಏನು ಮಾಡಬೇಕಾಗಿದೆ, ನಿಮ್ಮೆಲ್ಲ ಕಾರ್ಯಗಳು ಏನು ಅನ್ನೋದನ್ನ ತಿಳಿಸೋದಕ್ಕಾಗಿನೇ ನಾವು ಬಂದಿದ್ದೇವೆ. ಈ ಮಾನವ ಶರೀರದಲ್ಲಿ ಹುಟ್ಟಿದ ಉದ್ದೇಶ ಏನು, ಕಾರಣ ಏನು, ಇನ್ನು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು, ಈಗ ಆಗಿ ಹೋದ ದಿವಸಗಳು ಎಷ್ಟು, ಇನ್ನು ಉಳಿದಿರ್ತಕ್ಕಂಥ ಅವಧಿ ಎಷ್ಟದ, ನೀವು ಇನ್ನು ಏನೇನು ಮಾಡಬೇಕು, ನಿಮ್ಮ ಏನೆಲ್ಲ ಮಾಡಬೇಕು, ಏನೆಲ್ಲ ಸಾಧಿಸಬೇಕು ಎನ್ನುವುದನ್ನೆಲ್ಲ ತಿಳಿದುಕೊಳ್ಳಿಕ್ಕೆ, ಈ ಈ ಜನ್ಮದ ಉದ್ದೇಶ ಏನು, ಪಾರಮಾರ್ಥವನ್ನ ನಿಮ್ಗೆ ತಿಳಿಸಿಕೊಡ್ತೇವೆ, ಧ್ಯಾನದಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳಿ ಎಲ್ಲರೂ ಧ್ಯಾನಕ್ಕೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಮರಳ್ತಾರೆ. ನಂತರ ನಮ್ಮ ಸೋಮಗೆ ಇವೆಲ್ಲವುಗಳನ್ನ ಕೇಳ್ತಾ ಇರ್ತಾಳೆ. ಅವಳಿಗೆ ದುಃಖ ತಡೆಯೋದಿಲ್ಲ. ಅವ್ರು ಊಟ ಮಾಡಿದ ಎಲ್ಲ ಪಾತ್ರೆಗಳನ್ನ ತೆಗೆದು ಉಳಿದಿರ್ತಕ್ಕಂಥ ಬಿಡಿ ಪದಾರ್ಥಗಳನ್ನ ಜೋಡಿಸಿಡೋದ್ರಲ್ಲಿ ಅವಳು ಇರ್ತಾಳೆ. ದುಃಖ ತಡೆಯೋದಿಲ್ಲ, ತುಂಬಾ ಹತ್ತು ಬಿಡ್ತಾಳೆ, ಅಥವಾ ಅಲ್ಲೇ ನಿದ್ರೆಗೆ ಹೋಗ್ತಾಳೆ. ಧ್ಯಾನದಲ್ಲಿ ಏನೆಲ್ಲ ನಡೆಯುತ್ತದೆ ಅಂತಕ್ಕಂಥ ಉಲ್ಲೇಖ ಈ ಪುಸ್ತಕದಲ್ಲಿನೂ ಇಲ್ಲ. ಆದ್ರೆ ಸೋಮ ಹೇಳ್ತಾಳೆ, ಅವರು ಧ್ಯಾನದಲ್ಲಿ ಏನು ನೋಡಿದರೋ ನನಗೆ ಗೊತ್ತಿಲ್ಲ, ಆದ್ರೆ ಬಹುಶಃ ಅವರೆಲ್ಲರೂ ತಮ್ಮ ಬದುಕಿನ ಉದ್ದೇಶವನ್ನು ತಿಳಿದುಕೊಂಡಿದ್ದಾರೆ ಎಂದು. ಹೇಗೆ ಎಲ್ಲರೂ ಧ್ಯಾನದಲ್ಲಿ ಹೋಗ್ತಾರೆ, ಹೀಗೆ ಎಲ್ಲರೂ ಧ್ಯಾನದಲ್ಲಿ ಹೋಗ್ತಾರೆ. ಸೋಮಾಗೆ ನಿದ್ರೆ ಆವರಿಸ್ತದ. ಬೆಳಗಾಗುವಷ್ಟರಲ್ಲಿ ಅವ್ರು ಯಾರು ಅಲ್ಲಿ ಕಾಣಿಸೋದಿಲ್ಲ. ಬೆಳಗಾಗಿ ನೋಡ್ತಾಳ, ಕೇವಲ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರ ಮಾತ್ರ ಇರ್ತಾರೆ. ಬೆಳಗಾದ ನಂತರ ಶ್ರೀರಾಮಚಂದ್ರನು ಕೂಡ ಅಯೋಧ್ಯೆಗೆ ಹೊರಟು ಹೋಗ್ತಾರೆ. ಆಗ ಸೋಮಾಗೆ ಏನೂ ಅರ್ಥ ಆಗೋದಿಲ್ಲ. ರಾತ್ರಿ ತಾನು ನೋಡಿರುವುದೆಲ್ಲ ಕನಸೇನು ಅಂತ ಅನಿಸ್ತಾ ಇರ್ತದೆ. ಯಾಕಂತಂದ್ರೆ ಅದು ಅವರೆಲ್ಲ ಬಂದಿರ್ತಕ್ಕಂಥದ್ದು, ಅಲ್ಲಿ ಬೆಳಕಿನ ಪ್ರವೇಶ, ಅವರ ಮಾತುಕತೆಗಳು ಅವೆಲ್ಲವೂ ಕನಸಿನಲ್ಲಿ ನಡೆದದೇನೋ ಅನ್ನೋ ಹಾಗೆ ಅವಳಿಗೆ ಅನಿಸ್ತಾ ಇರ್ತದ. ಆಗ ಸೀತಾಮಾತೆ ಹೇಳ್ತಾಳೆ, ಯಾಕೆ ಸೋಮ, ನಿನಗೆ ನೆನಪಿಲ್ಲವೇ, ಇಷ್ಟೆಲ್ಲ ಅಡುಗೆ ಮಾಡಿ ಅವರಿಗೆಲ್ಲ ಬಡಿಸಿದ್ದು ನೀನೇ ಅಲ್ಲವೇ ಅಂತ ಹೇಳಿ ಎಲ್ಲ ವಿಷಯಗಳನ್ನ ಸಂತೋಷದಿಂದ ಅವಳು ಹೇಳಿ ಸಂಭ್ರಮಿಸ್ತಾಳೆ. ನನ್ನ ಆಶೆಯಂತೆ, ನನ್ನ ಮನಸ್ಸಿನ ಇಚ್ಛೆಯಂತೆ ಅವರು ಬಂದು, ಸಾಕ್ಷಾತ್ ಪಾರ್ವತಿ ಮತ್ತು ಪರಮೇಶ್ವರರು ಬಂದು ನನಗೆ ಭೇಟಿಯಾಗಿ ಹೋದ್ರು ಅಂತಕ್ಕಂಥ ಸಂಗತಿಯನ್ನೆಲ್ಲ ಸೀತಾಮಾತೆ ಸಂತೋಷದಿಂದ ಹಂಚಿಕೊಳ್ತಾಳೆ. ಸೋಮಾಗೆ ಇದು ಕನಸೋ ನನಸೋ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಹೇಳಿ ಅಲ್ಲಿಗೆ ತನ್ನ ಮಾತುಗಳನ್ನ ಸೋಮ ಮುಗಿಸ್ತಾಳೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ನಾವು ಮುಗಿಸೋಣ ಮಾಸ್ಟರ್ಸ್. ಇದುವರೆಗೆ ನನ್ನ ಮಾತುಗಳನ್ನ ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ
ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ ನಮ್ಮೆಲ್ಲರ ಮಾರ್ಗದರ್ಶಕ ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನೇ ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೊತ್ತಿ ಮತ್ತೆ ಧ್ಯಾನದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಮ್ಮ ಮನಸ್ಸು ಧ್ಯಾನದ ಮೇಲೆ ಕೇಂದ್ರೀಕೃತವಾಗುತ್ತೋ, ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತೋ, ಆಗ ವಿಚಾರಗಳು ಶೂನ್ಯವಾಗ್ತವೆ, ಮನಸ್ಸು ಶಾಂತವಾಗುತ್ತೆ, ಧ್ಯಾನ ಸಿದ್ಧಿಸುತ್ತೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ, ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ ಮಾಸ್ಟರ್ಸ್. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳ ಜಗತ್ತು, ಸೂಕ್ಷ್ಮ ಜಗತ್ತು, ಮೇಲು ಜಗತ್ತಿನಲ್ಲಿ ಆಗ್ತಕ್ಕಂಥ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಲಿ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ.
ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಒಂದು ಬೇಳೆಯ ಆಕಾರದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು, ಹಲವು ದೃಶ್ಯಗಳು ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆಹ್ಲಾದಿಸಿ, ಆನಂದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 1 ನಿಮಿಷ. ದಯವಿಟ್ಟು ಎಲ್ಲರೂ ಧ್ಯಾನದಿಂದ ಹೊರಬನ್ನಿ ಮಾಸ್ಟರ್ಸ್. Thirty seconds. 10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನು ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಇದುವರೆಗೆ ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಏನಾದರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ರಿ. ಹಲೋ ಮಾಸ್ಟರ್ಸ್. ಬಹುಶಃ ಯಾರು ಧ್ಯಾನದಿಂದ ಹೊರ ಬಂದಿಲ್ಲ ಅಂತ ಕಾಣಿಸುತ್ತೆ. ಯಾರ್ದು ಏನು ಶೇರಿಂಗ್ ಇಲ್ಲ ಅಂತಂದ್ರೆ ನಾವು ಕ್ಲಾಸನ್ನು ಮುಗಿಸೋಣ ಮಾಸ್ಟರ್ಸ್. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.